ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಜೈ ಕಿಚ್ಚ ಬಾಸ್. ಸಖತ್ತಾಗಿದೆ. ಸೂಪರ್ ಮೂವಿ, ಸೂಪರ್ ಸೂಪರ್ ಆಗಿದೆ ಮೂವಿ. ಸೂಪರ್ ಸರ್, ಸೂಪರ್ ಚೆನ್ನಾಗಿದೆ ಸರ್. ಸಂಜೀವ್ ಚಾಣನ್ಸು ಮೂವಿ ಫುಲ್ ಬ್ಯಾಕ್ ಪ್ಲಸ್ ಸಿನಿಮಾ ಸೂಪರ್. ಸಖತ್ತಾಗೈತೆ ಅಣ್ಣ ಮೂವಿ. ಎಲ್ರು ಬಂದು ಮೂವಿ ನೋಡ್ರಿ. ಮತ್ತೆ ಸ್ವೀಟ್ ಕೊಡ್ದವ್ರಿ, ಸ್ವೀಟ್ ಸಂಬಂಧ ಆದ್ರೆ ಮೂವಿ ನೋಡ್ರಿ. ಇವಾಗ ಕಿಚ್ಚ ಬಾಸ್ ಬಂದಿದ್ರು, ಅದ್ರ ಸಂಬಂಧ ಬಂದಿದ್ದೆ. ಜೈ ಕಿಚ್ಚ ಬಾಸ್. ಕಿಚ್ಚ ಬಾಸ್ ಅಳಿಯ ಸಾರ್ ಹೆಂಗಿರುತ್ತೆ? ಮಸ್ತಾಗೈತೆ ಕಿಚ್ಚು. ಸುದೀಪ್ನ ಹುಲಿ ಸಿನಿಮಾ ಕಿಚ್ಚ ಬಾಸ್. ಸೂಪರ್ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿತ್ತು ಬ್ರೋ. ಸೂಪರ್ ಮೂವಿ. 100 days ಪಕ್ಕಾ. ಜೂನಿಯರ್ ಕಿಚ್ಚ ಇಸ್ ಬ್ಯಾಕ್. 100 days ಪಕ್ಕಾ. ಜೂನಿಯರ್ ಕಿಚ್ಚ ಜೈ. ಸಂಚಿತ್ ಆಕ್ಟಿಂಗ್ ಸೂಪರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಚೆನ್ನಾಗಿದೆ. ಆಸಮ್ ಆಸಮ್. ಮಸ್ತ್ ಮೂವಿ, ಸಖತ್ತಾಗಿದೆ. ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ಸರ್. ಹೊಸ ತಳಿ ಬ್ಲಡ್ ಅದೇ ಇಷ್ಟ ಆಯ್ತು. ಕಿಚ್ಚಾಗಿ ಪಚ್ಚಾಗವ್ರೆ. ಸಕ್ಕತ್ತಾಗಿದೆ. ಹೋಗಿ ಥಿಯೇಟ್ರಲ್ಲೇ ನೋಡಿ, ಸಪೋರ್ಟ್ ಮಾಡಿ. ಸುದೀಪ್ ಸರ್ ತರನೇ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಎಲ್ಲ ಹೊಸಬ್ರ ತರ ಫೀಲೇ ಬಂದಿಲ್ಲ. ನೈಸ್, ಚೆನ್ನಾಗಿದೆ. ಹೋಗಿ ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಇಷ್ಟ. ಬಾಸ್. ಸೂಪರ್ ಆಗಿತ್ತು. ಸಖತ್ತಾಗಿತ್ತು. ಸೂಪರ್. ಸ್ಕ್ರಿಪ್ಟ್ ಒಳ್ಳೇದಿದೆ ಆ್ಯಂಡ್ ಸಂಚಿತ್ ಅವರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಆ್ಯಂಡ್ ಮೋರ್ ಅವರ್ ಬೇಸ್ ವಾಯ್ಸ್ ಸುದೀಪ್ ಸರ್, ಜೂನಿಯರ್ ಸುದೀಪ್ ಸರ್ನೇ ನೋಡ್ದಂಗೆ ಆಯಿತು. ಪಕ್ಕ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಕಿಚ್ಚ ಸಿಕ್ಕಿದ್ರು ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ. ಎವ್ರಿ ಒನ್ ಶುಡ್ ಕಮ್ ಆ್ಯಂಡ್ ವಾಚ್. ನಮ್ಮ ಕನ್ನಡ ಸಖತ್ತಾಗಿತ್ತು. ಡಾಲಿ ಅವರ ಎಂಟ್ರಿ ಸಖತ್ತಾಗಿತ್ತು. ಆ್ಯಂಡ್ ಕ್ಯೂರಿಯಸ್ ನೆಕ್ಸ್ಟ್ ಸಖತ್ತಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಸಂಚಿತ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಮೇಲೆ ಶರಣ್ ರಾಜ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಅಷ್ಟೇ, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ವಿಶ್ ಯು ದ ಬೆಸ್ಟ್. ಮೆಸೇಜ್ ಅಂದರೆ ಡ್ರಗ್ಸ್ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ದಟ್ ವಾಸ್ ರಿಯಲಿ ಗುಡ್. ಅಷ್ಟು ಬಿಟ್ಟರೆ ಎಲ್ಲ ಹೇಳಬೇಕು ಸರ್, ಚೆನ್ನಾಗಿತ್ತು. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ರಿಯಲಿ ಲಾಟ್ ದ ಪರ್ಫಾರ್ಮೆನ್ಸ್. ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ಮಾತ್ರ ಬೆಂಕಿ ಬ್ರೋ. ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಜೂನಿಯರ್ ಕಿಚ್ಚ ಬಾಸ್ ಆಟಿಟ್ಯೂಡ್ ಎಲ್ಲೂ ಬಿಟ್ಟಿಲ್ಲ ಅವರು. ಜೈ ಕಿಚ್ಚ ಬಾಸ್, ಜೈ ಸಂಜಿತ್ ಬಾಯ್. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್. ಇದೇ ಅವ್ರು ನೋಡೋಕೆ ಸುದೀಪ್ ಸರ್ ಥರ ಇದ್ದಾರೆ ಸರ್. ಭಾಳ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದು ವಿವೇಕ್ ಅವರ ಒಂದು ನಿರ್ದೇಶನದಲ್ಲಂತೂ ಈ ಸಿನಿಮಾ ಬಹಳ ನೆಕ್ಸ್ಟ್ ಲೆವೆಲಲ್ಲಿ ಮೂಡ್ಸ್ ಬಂದಿದೆ. ನನ್ನ ಲೆಕ್ಕದಲ್ಲಿ ನಮಗಂತೂ ಸುದೀಪ್ ನೋಡಿದಾಗೆ ಅನ್ನಿಸ್ತು. ನಾವು ಸುದೀಪ್ನೇ ನೋಡಿದ್ವಿ ಅಂತ ಅನ್ನಿಸ್ತು. ಅವರ ಡೈಲಾಗ್ಸ್ ಇದೆಲ್ಲ ಭಾಳ ನಮಗಂತೂ ಕನ್ನಡದಲ್ಲಿ ಈ ಥರ ನವಯುವಕರು ಮೂಡ್ ಬರ್ತಾ ಇರೋದು ಭಾಳ ಹರ್ಷದ ಸಂಗತಿ ಅಂತ ಹೇಳ್ಬೋದು. ಮೆಸೇಜ್ ಅಂದರೆ ಫ್ಯಾಮಿಲಿಲಿ ಹೇಗೆ ಅಣ್ಣ ತಮ್ಮದಿರು ಹೇಗೆ ಅವ್ರ ಮಧ್ಯದಲ್ಲಿ ವಿರಸ ಬರುತ್ತೆ, ಆ ನಂತರ ಅದು ಯಾವ ರೀತಿಲಿ ಒಳ್ಳೆ ಭಾವನೆಯನ್ನು ಮೂಡಿಸುತ್ತೆ ಅನ್ನೋದನ್ನೊಂದು ತೋರಿಸಿದೆ. ಬಟ್ ನಮಗೇನು ಖುಷಿ ಅಂದರೆ ಸುದೀಪ್ ನೋಡಿದಾಗೆ ಅನ್ನಿಸ್ತು. ಅದೇ ಸಂತೋಷ. ಥ್ಯಾಂಕ್ ಯು. ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಎಲ್ಲರೂ ಹೋಗಿ ನೋಡಲೇಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಅವ್ರದ್ದು. ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಕೆಲವು ಶಾರ್ಟ್ಸಲ್ಲಂತೂ ಸುದೀಪ್ ಅವ್ರಿಗೆ ಜ್ಞಾಪಕ ಬರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. 2001ರಲ್ಲಿ ಕಿಚ್ಚ ಬಂದಿದ್ರು, ಇವಾಗ 2020ರಲ್ಲಿ ಪಚ್ಚ ಬಂದಿದ್ದಾರೆ. 26ರಲ್ಲಿ ಟ್ವಿಸ್ಟ್ ಎಲ್ಲ ಚೆನ್ನಾಗಿದೆ. ಎಂಡಲ್ಲಿ ಒಳ್ಳೆ ಸೀಕ್ವೆನ್ಸು ಇದೆ. ನಮ್ಮ ಕನ್ನಡ ಸಿನಿಮಾಲಿ ಆ ಥರ ಸೀಕ್ವೆನ್ಸ್ ಪರ್ಫೆಕ್ಟಾಗಿ ಹಿಟ್ ಆಗೋ ಥರ ಅದು ಬಂದಿರಲಿಲ್ಲ. ಇವಾಗ ಫಸ್ಟ್ ಟೈಮ್ ಬಂದಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸಂಚಿತ್ ಅವರಂತೂ ಡೆಬ್ಯೂಟ್ ಥರ ಮಾಡಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ. ಆಮೇಲೆ ಪ್ರತಿಯೊಂದು ಸೀನು ಅಷ್ಟೇ, BGM, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಫ್ಯಾಮಿಲಿ ಎಮೋಷನ್ಸು, ರೌಡಿಸಮ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅದು ಹೇಳಬಾರ್ದು, ಬಟ್ ಇಂಪಾರ್ಟೆಂಟ್ ವಿಷಯನ ಎತ್ತಿ ಹಿಡಿದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾಗೆ ನಿಜವಾಗ್ಲೂ ಸಂಚಿತ್ ಅವರಿಗೆ ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟ್ ಬರ್ಬೋದು ಅನಿಸುತ್ತೆ. ಆಮೇಲೆ ಇನ್ನೊಂದು ಮೆನ್ಷನ್ ಮಾಡಲೇಬೇಕು, ಕೆಲವೊಂದು ಸೀನಲ್ಲಿ ನಿಜವಾಗ್ಲೂ ಸುದೀಪ್ ಅವ್ರ ಥರನೇ ಕಾಣಿಸ್ತಾರೆ. ಎಸ್ಪೆಷಲಿ ಕಣ್ಣಾಗಿರ್ಬೋದು, ಅವ್ರ ರೈಟ್ ಹ್ಯಾಂಡಿಗೆ ವಾಚ್ ಹಾಕಿರೋದಾಗಿರ್ಬೋದು, ಈ ಥರ ಸೀನ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ಸುದೀಪ್ ಆ್ಯಕ್ಚುಲಿ ಜೂನಿಯರ್ ಸುದೀಪ್ ಥರನೇ ಕಾಣಿಸ್ತಾರೆ. ದಯವಿಟ್ಟು ಈ ಥರ ಸಿನಿಮಾನ ಹೆಚ್ಚೆಚ್ಚು ಜನ ಬಂದು ಕನ್ನಡ ಸಿನಿಮಾ ನೋಡಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಆಮೇಲೆ ಆಲ್ ದ ಬೆಸ್ಟ್ ಟು ಮ್ಯಾಂಗೋ ಪಚ್ಚ. ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು.